ಹಾಕಿಕೊಂಡ ಕೆಲಸಗಳು ನನ್ನತ್ತ ನೀರಿನಂತೆ ಹರಿದು ಬರ್ತಾ ಇದ್ದಾವೆ. ಇನ್ನು ಮುಂದೆ ನಾನು ಸಾಧಿಸಬೇಕಾದ ಕಾರ್ಯಗಳು ಹಾಗೆ ಇದೆ. ನನ್ನ ಅರಮನೆಯಲ್ಲಿ ನನಗೆ ಎದುರಾಗಿದ್ದ 2 ಪ್ರಾಣಿಗಳು ನಿಶ್ಚಿಂತವಾಗಿ ಜಾಗ ಖಾಲಿ ಮಾಡಿದವು. ಇನ್ನು ಮುಂದೆ ಹೇಗಾದರೂ ಮಾಡಿ ನಮ್ಮ ಅಣ್ಣನ ಧರ್ಮವಂತ ದೇಸಾಯಿ ಧರ್ಮಪೀಠದ ಪಟ್ಟ ದಕ್ಕಿಸಿಕೊಳ್ಳಬೇಕು. ಸಮಯ ಸಾಧಿಸಿಕೊಂಡು ಅವನಿಗೊಂದು ಮೋಸದ ಚಕ್ರವ್ಯೂಹ ಎಂಬ ರಥ ನಿರ್ಮಿಸಿ ಆ ರಥದ ಚಕ್ರಗಳ ತಳಗಡೆ ಅವನನ್ನು ನೂಕಿ ಸಾಯಿಸಿ ಆ ರಥದಲ್ಲಿ ನಾನು ಕುಳಿತುಕೊಂಡು ಈ ಸ್ವತ್ತು ಹಳ್ಳಿಗಳಲ್ಲಿ ನನ್ನ ಅಧಿಕಾರ ನಡೆಸುವುದೇ ನನ್ನ ಗತ್ತು. ನೀತಿಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ ಶ್ರೀಕೃಷ್ಣ ಒಳಗಿನ ಕಣ್ಣನು ಕರೆಸಿದೆಯೋ ನಾನು ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಶರತ್, ಒಂದು ಗಂಡನ ಮನೆಯಿಂದ ಹೆಣ್ಣು ಮನೆಯವರ ಕಣ್ಣು ತಪ್ಪಿಸಿ ಬರೋದಕ್ಕಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಗೊತ್ತಾದರೆ ಏನು ಆಗುವುದು? ಕದ್ದು ಮಾಡಿಸಿದ ಅಡಿಗೆ ಹೊಟ್ಟೆಗೆ ಉಣ್ಣಬೇಕಾದರೆ ಸ್ವಲ್ಪ ತ್ರಾಸಾಗುತ್ತದೆ. ತ್ರಾಸಾಗುತ್ತದೆ ಎಂದರೆ ಹಸಿದ ಹೊಟ್ಟೆ ಕೇಳಬೇಕಲ್ಲ ರಾಣಿಯೇ. ನನ್ನ ಮೊದಲು ಇಲ್ಲಿಗೆ ಕರೆಸಿದ ಕಾರಣ ಏನಂತ ಹೇಳಿ. ಕಾರಣವಿಲ್ಲದೆ ವಿನಾಕಾರಣ ಸಮಯ ಹಾಳು ಮಾಡಲು ನಾನೇನು ಅಯೋಗ್ಯನಲ್ಲ. ತುಂಬಾ ಓದಿದವ, ಕೈ ತುಂಬಾ ಹಣ ಇದ್ದವ. ಆ ವಿಷಯ ಇಲ್ಲ, ಆಮೇಲೆ ಮಾತನಾಡೋಣ. ವಿನಾಕಾರ ಮಾತನ್ನು ಬಳಸಬೇಡಿ. ಮೊದಲು ನನ್ನಿಲ್ಲಿಗೆ ಕರೆಸಿದ ಕಾರಣ ಹೇಳಿ. ಕಾರಣ ಹೇಳಲು ಸಿದ್ಧವಾಗಿ ನಿಂತಿದ್ದೇನೆ. ಇನ್ನು ಮುಂದೆ ನೀನು ನಿನ್ನ ಗಂಡನ ಮನೆಯಲ್ಲಿ ಒಂದು ಚಿಕ್ಕ ಡ್ರಾಮಾ ಮಾಡಬೇಕು. ಡ್ರಾಮಾನ ಅಂದ್ರೆ? ಅದಕ್ಕೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಹೆಣ್ಣಿನ ಬುದ್ಧಿ ಮೊಳಕಲ ಚಳಗಂತ. ಅವಸರ ಪಡಬೇಡ ಗಂಗಾ. ನಿನ್ನ ಮದುವೆಯಾಗಿ 1 ವರ್ಷ ಕಳೆದರು, 1 ದಿನವಾದರೂ ನಿನ್ನ ಗಂಡನ ಮನೆಯಲ್ಲಿ ಸಂತೋಷವಾಗಿ ಇದ್ದೀಯಾ ಎನ್ನುವುದು ನಿನ್ನ ಮನಸ್ಸು ಸಾಕ್ಷಿಯಾಗಿ ಹೇಳು. ಅಂದ್ರೆ ನನ್ನ ಜೀವನದ ಬಗ್ಗೆ ಇಷ್ಟೊಂದು ಕೇರ್ಫುಲ್ ತೆಗೆದುಕೊಂಡಿದ್ದೀರಾ? ಗಂಗಾ, ಮನಸಾರೆ ಮೆಚ್ಚಿ ಪ್ರೀತಿಸಿದ ಮುದ್ದಿನ ಪಾರಿವಾಳ ಸ್ವಚ್ಛಂದವಾಗಿ ಹಾರಾಡಬೇಕು ವಿನಃ ಹಾಗೆ ಗೂಬೆಗಳಂತಿರುವ ಗೂಡಿನಲ್ಲಿ ರೆಕ್ಕೆ ಮುರಿದುಕೊಂಡು ಮೂಲೆಯಲ್ಲಿ ಬೀಳುವಂತ ಸ್ಥಿತಿ ಬಂತಲ್ಲ ಅಂತ ತುಂಬಾ ನೋವಾಗ್ತಾ ಇದೆ ಡಾರ್ಲಿಂಗ್. ಹೌದೇ ಶರತ್? ಅಂದ್ರೆ ನಾನೀಗ ನನ್ನ ಮನಸ್ಸಿಗೆ ಬಂದ ಹಾಗೆ ಗರಿಬಿಚ್ಚಿ ಹಾರಾಡಬಹುದೇ? ಹಾಗಲ್ಲ, ನೀನು ನಿನ್ನ ಗಂಡನ ಮನೆಯಲ್ಲಿ ಒಂದು ಚಿಕ್ಕ ಡ್ರಾಮಾ ಶುರು ಮಾಡಬೇಕು. ಅದರಲ್ಲಿ ನಾನು ಯಾವ ಪಾತ್ರ ಅಭಿನಯ ಮಾಡಬೇಕು? ಗಂಗಾ, ಮನೆಯಲ್ಲಿ ನಿಮ್ಮ ಅಕ್ಕ ಗಂಡ ಇಲ್ಲದ ಸಮಯದಲ್ಲಿ ನೀನು ನಿನ್ನ ಮಾವನ ಮೇಲೆ ಒಂದು ಅಪವಾದದ ಸೃಷ್ಟಿಯನ್ನು ರಚನೆ ಮಾಡಬೇಕು.
ಪಾಪ, ಅವರು ದೇವರಂತವರು. ಆ ದೇವರಂತ ಮನುಷ್ಯನಿಗೆ ನೀನು ದೆವ್ವ ಆಗಿ ಅವನನ್ನು ಆಟ ಆಡಿಸಬೇಕು. ಯಾವುದು? ಇದರಿಂದ ನನಗೇನ್ ಲಾಭ? ಮುಂದೆ ಆ ಮನೆಯ ಅಧಿಕಾರ ನಿನ್ನ ಕೈ ಸೇರುತ್ತದೆ. ನಿನಗೆ ಹೇಳುವರು ಕೇಳುವರು ಯಾರೂ ಇಲ್ಲ. ನಿನ್ನದೇ ಕೈ, ನಿನ್ನದೇ ಬಾಯಿ. ಈ ರೀತಿ ಸುತ್ತಿ ಬಳಸಿ ಮಾತನಾಡೋದಕ್ಕಿಂತ ನೇರವಾಗಿ ವಿಷಯ ಏನು ಅನ್ನೋದನ್ನ ಬಿಡಿಸಿ ಹೇಳಿ. ಹಾಗಾದರೆ ಕೇಳು. ನಿನ್ನ ಮಾವ ನಿನ್ನ ಮೇಲೆ ಬಲಾತ್ಕರಿಸಲು ಬಂದಿದ್ದಾನೆಂದು ನೀನು ನಿನ್ನ ಗಂಡನ ಮುಂದೆ ಹೇಳಬೇಕು. ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಗಂಗಾ, ಹೆಣ್ಣು ಮನಸ್ಸು ಮಾಡಿದ್ದರೆ ಅಸಾಧ್ಯ ಅನ್ನುವುದು ಯಾವುದೂ ಇಲ್ಲ. ನೋಡು, ನೀನು ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡೆದುಕೊಳ್ಳಬೇಕಾದರೆ ಈ ರೀತಿ ಮಾಡಲೇಬೇಕು. ಇವರು ಹೇಳುವ ಮಾತು ಸತ್ಯವಿದೆ. ನಾನು ಮುಂದೆ ಜೀವನ ಸಾಗಿಸಬೇಕಾದ್ರೆ ಇವನು ಹೇಳಿದಂತೆ ನಟಿಸಲೇಬೇಕು. ಮೆಚ್ಚಿದೆ ಗಂಗಾ ನಿನ್ನ ಬುದ್ಧಿ ಚಾಣಾಕ್ಷತನಕ್ಕೆ. ಈ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು. ಮೂರನೆಯ ವ್ಯಕ್ತಿಗೆ ಗೊತ್ತಾದರೆ ನಮ್ಮ ಪ್ಲಾನ್ ನುಚ್ಚು ನೂರು ಆಗುತ್ತದೆ. ಆಗಲಿ ರಾಜ, ನಿಮ್ಮ ಮಾತಿನಂತೆ ನೀವು ಹೇಳಿದ ಹಾಗೆ ನಟಿಸೋದಕ್ಕೆ ನಾನು ರೆಡಿ ಆಗಿದ್ದೇನೆ. ಗಂಗಾ, ಈ ಸಂತೋಷಕ್ಕಾಗಿ ಒಂದು ಹಾಡನ್ನು ಹಾಡು. ಆಗಲಿ ರಾಜ. I love you, ನೀಲಾಂಬರಿ. You love me, ಶೀಲಾಂಬರಿ, ಶೀಲಾಂಬರಿ, ಶೀಲಾಂಬರಿ. ಸಂಗಾತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ತಂದೆ ನನ್ನ ಹೃದಯಕ್ಕೆ. ಸಂಗಾತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ತಂದೆ ನನ್ನ ಹೃದಯಕ್ಕೆ. I love you, ನೀಲಾಂಬರಿ. You love me, ಶೀಲಾಂಬರಿ, ಶೀಲಾಂಬರಿ, ಶೀಲಾಂಬರಿ. ನೀನಾದಿ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ. ಪ್ರತಿಗಾರ ನೀನಾದಿ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ. ಮಧುಚಂದ್ರಮ, ಮಧುಚಂದ್ರಮ, ಮಧುಚಂದ್ರಮ. ಬಾಳಲ್ಲಿ ನಿನಗಾಗಿ ನಾ ಕಾಯುವೆ, ನಿನವಾಗಿ ಆ ಚಂದ್ರನಕ್ಕಾದ ಬೆಳದಿಂಗಳು, ನೀ ನಿಂತ ನಲಿವಾಗ ಮನ ಮುಷುವುದು. ಬಾ ಸಂಪಿಗೆ ಸೇವಂತಿಗೆ, ಬಾ ಸಂಪಿಗೆ ಸೇವಂತಿಗೆ. ನಾ ಹಾಡೋ ಈ ಗೀತೆ ನಿನಗಾಗಿಯೇ, ನಿನಗಾಗಿಯೇ, ನಿನಗಾಗಿಯೇ. La 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 la. ಮನೆಯವರು ದಾರಿ ಕಾಯ್ತಿರ್ತಾರೆ. ನಾನು ಇಲ್ಲಿ ಹೋಗಿ ಬರ್ಲಿ?
ಹೋಗು ಹೋಗು ನನ್ನ ಮುದ್ದಿನ ಪಾರಿವಾಳವೇ, ಹೋಗು ಹೋಗು. ನಿನಗೇನು ಗೊತ್ತು ಈ ರಣಹದ್ದಿನ ಕುಹಕಕಾರ ಸ್ಥಾನ? ಕುಹಕಕಾರ ಸ್ಥಾನದ ನಡನೆ ಯಾರಿಗೂ ತಿಳಿದುಕೊಂಡ ಮೊಟ್ಟಾಳರನ್ನು ನಾನು ಬದುಕಲು ಬಿಟ್ಟಿಲ್ಲ. ಬಡವ ಬಸವಂತ, ಈ ಸುತ್ತು ಹಳ್ಳಿಗಳಲ್ಲಿ ನಿನ್ನದೇ ಒಂದೇ ಚಂದನ ಸಂಸಾರ ಸಾಗಿಸುವ ಮನೆಯೆಂದು ನಾನು ಚೆಂಬ ಕೊಚ್ಚಿಕೊಳ್ಳುತ್ತಿದ್ದೆ. ಇಂದು ಅದೇ ಚಂದನ ಸಂಸಾರದಲ್ಲಿ ಉಪ್ಪಿನ ನೀರ ಬೆರೆಸಲು ನಿನ್ನ ಸೊಸೆ ಗಂಗಾ ಎಂಬ ಅಸ್ತ್ರವನ್ನು ಚೆನ್ನಾಗಿ ತಿದ್ದಿ ತೀಡಿ ಕಳಿಸಿಕೊಟ್ಟಿದ್ದಾನೆ ಈ ಕಲಿಯುಗದ ಬಿನಿಕೃಷ್ಣ. ಹಸಿರಾಗುವೆ ಹಸಿರ